This video is made for education and information purpose. Please make your own research before you apply. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ಪಾರ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಇದು ಮನೆಯಿಂದ ಕೆಲಸ ಮಾಡುವ ಅವಕಾಶ ಆಗಿರುತ್ತೆ, ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಆಗಿರುತ್ತೆ. ನೀವು ಯಾವಾಗ ಫ್ರೀ ಇರ್ತೀರೋ ಅವಾಗ ಈ ಕೆಲಸ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ. ಯಾವುದೇ ರೀತಿ ಫೀಸ್, ಕೋಡಿಂಗ್ ಎಕ್ಸ್ಪೀರಿಯನ್ಸ್ ಏನು ಬೇಡ, ಅವರೇ ಟ್ರೈನಿಂಗ್ ಕೊಟ್ಟು ಈ ಜಾಬ್ ಅನ್ನೋದು ನಿಮಗೆ ಕೊಡ್ತಾರಂತೆ ಸ್ನೇಹಿತರೆ. 1 ಅವರ್ಗೆ ನಿಮಗೆ $25 ಅನ್ನೋದು ಸಿಗುತ್ತೆ ಅಂತೆ. ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಂಕ್ ಅನ್ನೋದು ಸಿಗುತ್ತೆ. ಲಿಂಕ್ ಏನಾದರೂ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ ನಾನು ನಿಮಗೆ ಪರ್ಸ್ನಲ್ ಆಗಿ ಸಹ ಲಿಂಕನ್ನು ಶೇರ್ ಮಾಡ್ತೀನಿ. ಅದನ್ನು ಯೂಸ್ ಮಾಡ್ತಾ ನೀವು ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ನಿಮಗೆ ಏನಾದರೂ ಫ್ರೀ ರೆಸ್ಯೂಮ್ ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲಲ್ಲಿ ವೀಡಿಯೋಸ್ಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹಾಗೆ ಹೈಪ್ ಮಾಡಿ 3 ಜನಕ್ಕೆ ಶೇರ್ ಮಾಡಿ. ಆ ಸ್ಕ್ರೀನ್ಶಾಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಸಹ ಕ್ರಿಯೇಟ್ ಮಾಡ್ಕೊಡ್ತೀನಿ ಸ್ನೇಹಿತರೆ. ರೆಸ್ಯೂಮ್ ಬೇಕು ಅಂದರೆ ರೆಸ್ಯೂಮ್ ಅಂತ ಕಮೆಂಟ್ ಹಾಕಿ, ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಹಾಕಿ. ಓಕೆ, ತಡ ಮಾಡದೆ ವಿಡಿಯೋನ ಶುರು ಮಾಡ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇದು ಬಂದುಬಿಟ್ಟು ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಇರೋ ಜಾಬ್ ಇದೆ ಅಂತ ಬಿಟ್ಟಿಲ್ಲ, ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರೋ ಜಾಬ್ ಆಗಿರುತ್ತೆ ಸ್ನೇಹಿತರೆ. ನೀವು ಚೆಕ್ ಮಾಡ್ಕೋಬೋದು. ಕಂಪನಿ ಹೆಸರು ಬಂದುಬಿಟ್ಟು ಸ್ಟೆಲಾರ್ ಆಗಿರುತ್ತೆ, ಸ್ಟೆಲಾರ್ AI ಅಂತ. ಫೈನ್ ಫ್ಲೆಕ್ಸಿಬಲ್ ವರ್ಕ್ ಫಾರ್ ಯುವರ್ ಯೂನಿಕ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಫ್ಲೆಕ್ಸಿಬಲ್ ವರ್ಕ್ ಅನ್ನೋದು ಇರುತ್ತಂತೆ, ಅದೇ ಪಾರ್ಟ್ ಟೈಮ್ ವರ್ಕ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ನಿಮಗೆ ಸ್ಕಿಲ್ಸ್ಗೆ ಮ್ಯಾಚ್ ಆಗುವಂತಹ ಜಾಬ್ ಅನ್ನೋದು ಇವರು ಕೊಡ್ತಾರಂತೆ. ಇಲ್ಲಿ ಕರೆಕ್ಟಾಗಿ ಸಹ ಅದನ್ನು ಕೊಟ್ಟಿದ್ದಾರೆ. ಇದು ಫ್ಲೆಕ್ಸಿಬಲ್ ವರ್ಕ್, ಪಾರ್ಟ್ ಟೈಮ್ ವರ್ಕ್ ಆಗಿರುತ್ತೆ. ಕಾಂಟ್ರಿಬ್ಯೂಟ್ ಟು ಇಂಪ್ರೂವಿಂಗ್ AI ಅರ್ನ್ $25 ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ವಿತ್ ಫ್ಲೆಕ್ಸಿಬಲ್ ಅವರ್ಸ್ ರಿಮೋಟ್ಲಿ. ನಿಮಗೆ ಫ್ರೀ ಇದ್ದಾಗ ಈ ಕೆಲಸನ ಮಾಡಿಕೊಂಡು 1 ಅವರ್ಗೆ ನಿಮಗೆ $25 ಅನ್ನೋದು ಕೊಡ್ತಾರಂತೆ ಸ್ನೇಹಿತರೆ. ರಿಮೋಟ್ ಜಾಬ್ ಆಗಿರುತ್ತಂತೆ, ರಿಮೋಟ್ಲಿ ಅಂತ ಕೊಟ್ಟಿದ್ದಾರೆ. ಮನೆಯಿಂದ ನೀವು ಫ್ರೀ ಇದ್ದಾಗ ಈ ಕೆಲಸನ ಮಾಡಿಕೊಂಡು ಇಷ್ಟು ಡಾಲರ್ಸ್ ಅನ್ನೋದು ನೀವು ದುಡಿಬೋದು ಅಂತ ಕೊಟ್ಟಿದ್ದಾರೆ. ಎಕ್ಸ್ಪ್ಲೋರ್ ಜಾಬ್ಸ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಕಂಪನಿಯಲ್ಲಿ ಯಾವುದೆಲ್ಲ ರೂಲ್ಸ್ಗೆ ವೇಕೆನ್ಸಿ ಇದೆ ಅನ್ನೋದು ನಿಮಗೆ ಸಿಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಲೈಕ್ ವಿ ಎಂಪ್ಲಾಯ್ ಪೀಪಲ್ ವಿತ್ ಡೈವರ್ಸ್ ಸ್ಕಿಲ್ಸ್ ಆ್ಯಂಡ್ ನಾಲೆಜ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಹ್ಯಾವ್ ಎ ಯೂನಿವರ್ಸಿಟಿ ಡಿಗ್ರಿ ಆ್ಯಂಡ್ ಲುಕಿಂಗ್ ಫಾರ್ ಎ ಫ್ಲೆಕ್ಸಿಬಲ್ ಜಾಬ್, ಯು ಆರ್ ಇನ್ ದ ರೈಟ್ ಪ್ಲೇಸ್ ಅಂತ ಕೊಟ್ಟಿದ್ದಾರೆ. ನೀವು ಪಾರ್ಟ್ ಟೈಮ್ ಜಾಬ್ಗೆ ಏನಾದರೂ ಹುಡುಕ್ತಿದ್ರೆ ನೀವು ಇದು ಪರ್ಫೆಕ್ಟ್ ಪ್ಲೇಸ್ಗೆ ಬಂದಿದ್ದೀರಾ, ರೈಟ್ ಪ್ಲೇಸ್ಗೆ ಬಂದಿದ್ದೀರಾ ಅಂತ ಕೊಟ್ಟಿದ್ದಾರೆ. ವರ್ಕ್ ಫ್ರಮ್ ಹೋಮ್, ವರ್ಕ್ ಫ್ರಮ್ ದ ಕಂಫರ್ಟ್ ಆಫ್ ಯುವರ್ ಹೋಮ್ ಅಂತ ಕೊಟ್ಟಿದ್ದಾರೆ. ಯು ವಿಲ್ ಬಿ ಪೇಡ್ ಎ ಅಗ್ರೀಡ್ ಅವರ್ಲಿ ರೇಟ್ ಅಂತ ಕೊಟ್ಟಿದ್ದಾರೆ. ಅವರ್ಲಿ ನಿಮಗೆ ಇವರು ಪೇ ಅನ್ನೋದು ಮಾಡ್ತಾರಂತೆ. ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಬೇಡ ಅಂತ ಹೇಳಿದ್ದಾರೆ. ನೆಕ್ಸ್ಟು ನಿಮಗೆ ಎಷ್ಟಾಗುತ್ತೋ ಅಷ್ಟು ಅವರ್ಸ್ ನೀವು ಕೆಲಸ ಮಾಡ್ಕೋಬೋದು. ಇಷ್ಟೇ ಅವರ್ಸ್ ಮಾಡಬೇಕು ಅಂತ ಏನಿಲ್ವಂತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನಿಮಗೆ ಟಿಪಿಕಲ್ ಟಾಸ್ಕ್ಸ್ ಅನ್ನೋದು ಕೊಡ್ತಾರೆ ಇವರು. ಆ ಟಾಸ್ಕ್ ಕಂಪ್ಲೀಟ್ ಮಾಡ್ಕೊಬಂದರೆ ನಿಮಗೆ ಅರ್ನಿಂಗ್ಸ್ ಅನ್ನೋದು ಇರುತ್ತೆ ಸ್ನೇಹಿತರೆ. ಓಕೆ, ಫಸ್ಟ್ ನಿಮಗೆ ಸ್ಕಿಲ್ ಮ್ಯಾಚ್ ಟೆಸ್ಟ್ ಅನ್ನೋದು ಇರುತ್ತಂತೆ ಸ್ನೇಹಿತರೆ. ಯಾಕಂದರೆ ನಿಮಗೆ ಯಾವುದೆಲ್ಲ ಸ್ಕಿಲ್ಸ್ ಬರುತ್ತೆ ಅಂತ ಅವ್ರಿಗೆ ಗೊತ್ತಾಗಬೇಕಲ್ವಾ. ಸೊ ಸ್ಕಿಲ್ ಮ್ಯಾಚಿಂಗ್ ಟೆಸ್ಟ್ ಅನ್ನೋದು ಇರುತ್ತೆ. ಆ ಟೆಸ್ಟಲ್ಲಿ ಅವರು ನಿಮ್ಮ ಸ್ಕಿಲ್ಸ್ನ ನೋಡಿಬಿಟ್ಟು ನಿಮಗೆ ಪ್ರಾಜೆಕ್ಟ್ಸ್ ಅನ್ನೋದು ಕೊಡ್ತಾರೆ. ಅದನ್ನು ನೀವು ಕಂಪ್ಲೀಟ್ ಮಾಡ್ತಾ ಬರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ವೀಕ್ಲಿ ಬೇಸಿಸ್ ಅನ್ನೋದು ನಿಮಗೆ ಇವರು ಪೇ ಮಾಡ್ತಾರಂತೆ ಮನಿ ಅನ್ನೋದು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಫುಲ್ ಆನ್ಸರ್ ಅನ್ನೋದು ಅವ್ರು ಕೊಡ್ತಾರೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವೇನಾದರೂ ಟ್ರೈನಿಂಗ್ ಕೊಡ್ತೀರಾ ಅಂತ ಕೇಳಿದ್ದಾರೆ ಕ್ವಶನ್ನು. ಎಸ್, ವಿ ಪ್ರೊವೈಡ್ ಟ್ರೈನಿಂಗ್ ಅಂತ ಫಾರ್ ಈಚ್ ಪ್ರಾಜೆಕ್ಟು ಅವರು ನಿಮಗೆ ಟ್ರೈನಿಂಗ್ ಅನ್ನೋದು ಕೊಡ್ತಾರಂತೆ. ಇಲ್ಲಿ ಕ್ಲಿಯರಾಗಿ ಅದನ್ನು ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಇಷ್ಟೇ ಇರುತ್ತೆ ಜಾಬ್ ಡೀಟೇಲ್ಸ್ ಎಲ್ಲ. ಕಂಪನಿ ಹೆಸರು ಬಂದ್ಬಿಟ್ಟು ಸ್ಟೆಲಾರ್ AI ಆಗಿರುತ್ತೆ. ಎಕ್ಸ್ಪ್ಲೋರ್ ಜಾಬ್ಸ್ನ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಿಮಗೆ ಅವೈಲೇಬಲ್ ಪೊಸಿಷನ್ಸ್ ಅನ್ನೋದು ಅವರು ಶೋ ಮಾಡ್ತಿದ್ದಾರೆ. ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್, ಮಿಷಿನ್ ಲರ್ನಿಂಗ್ ಇಂಜಿನಿಯರ್. ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದ್ರೆ ನಿಮಗೆ ಇಷ್ಟು ಡಾಲರ್ಸ್ ಅನ್ನೋದು ಬರುತ್ತೆ. ಟೆಕ್ನಿಕಲ್ ರಿಕ್ರೂಟರ್, ಜೂನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಅದೆಲ್ಲ ಕೊಟ್ಟಿದ್ದಾರೆ. ಮತ್ತು ಎಷ್ಟು ಸ್ಯಾಲ್ರಿ ಇವ್ರು ಪೇ ಮಾಡ್ತಾರೆ ಅನ್ನೋದು ಸಹ ಕೊಟ್ಟಿದ್ದಾರೆ. ನಾನು ಇಲ್ಲಿ ಟೆಕ್ನಿಕಲ್ ರಿಕ್ರೂಟರ್ನ ಕ್ಲಿಕ್ ಮಾಡಿದ್ದೀನಿ. ಅದಕ್ಕೆ ಆ ಜಾಬ್ ಡೀಟೇಲ್ಸ್ ಫುಲ್ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಹೇಳಿ ನೋಡ್ಬೋದು, ಫುಲ್ ಡೀಟೇಲ್ಸ್ ಅನ್ನೋದು ಸಿಗುತ್ತೆ. ಓಕೆ, ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಜನರಲಿಸ್ಟ್ ಅಂತಿದೆ ಅಲ್ವಾ, ಈ ಜಾಬ್ಗೆ ಸಹ ನಾವು ಅಪ್ಲೈ ಮಾಡ್ಕೋಬೋದು. ಈ ಜಾಬಲ್ಲಿ ನೋಡ್ಬೋದು ಅವರ್ಲಿ ನಿಮಗೆ ಇಷ್ಟು ಅನ್ನೋದು ಪೇ ಮಾಡ್ತಾರಂತೆ ಇವರು. ವಿ ಆರ್ ಲುಕಿಂಗ್ ಫಾರ್ ಎ ಇಂಡಿವಿಜುವಲ್ಸ್ ಹೂ ಬ್ರಿಂಗ್ ಡೈವರ್ಸ್ ಸ್ಕಿಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಟು ಅವರ್ ಟೀಮ್. ಆ್ಯಸ್ ಎ ಜನರಲಿಸ್ಟ್ ಯು ವಿಲ್ ಹ್ಯಾವ್ ದ ಆಪರ್ಚುನಿಟಿ ಟು ವರ್ಕ್ ಅಕ್ರಾಸ್ ವೇರಿಯಸ್ ಡೊಮೈನ್ಸ್ ಆ್ಯಂಡ್ ಕಾಂಟ್ರಿಬ್ಯೂಟ್ ಟು ಆಸ್ಪೆಕ್ಟ್ಸ್ ಆಫ್ ಅವರ್ ಪ್ರಾಜೆಕ್ಟ್ಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ವಾಟ್ ವಿ ಆರ್ ಲುಕಿಂಗ್ ಫಾರ್ ಎಬಿಲಿಟಿ ಟು ವರ್ಕ್ ಆನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟಾಸ್ಕ್ಸ್ ಆ್ಯಂಡ್ ಪ್ರಾಜೆಕ್ಟ್ಸ್. ನೀವು ಎಬಿಲಿಟಿ ಟು ವರ್ಕ್ ಇರಬೇಕಾಗಿರುತ್ತಂತೆ. ನೆಕ್ಸ್ಟ್ ನ್ಯೂ ಸ್ಕಿಲ್ಸ್ ಆ್ಯಂಡ್ ಟೆಕ್ನಾಲಜೀಸ್ನ ಕಲ್ತ್ಕೊಳ್ಳೋ
ಆಸಕ್ತಿ ನಿಮ್ಮ ಹತ್ರ ಇರಬೇಕಾಗಿರುತ್ತೆ ಅಂತೆ ಸ್ನೇಹಿತರೆ. ಕ್ಲಿಯರ್ ಆ್ಯಂಡ್ ಎಫೆಕ್ಟಿವ್ ಕೊಲಾಬರೇಷನ್ ವಿತ್ ಟೀಮ್ ಮೆಂಬರ್ಸ್ ಜೊತೆ ಎಲ್ಲ ನೀವು ಚೆನ್ನಾಗಿ ಮಾತಾಡಿಕೊಂಡು, ಏನಾದ್ರು ಡೌಟ್ಸ್ ಇದ್ದರೆ ಕೇಳಿಕೊಂಡು ಚೆನ್ನಾಗಿ ಫ್ರೆಂಡ್ಲಿ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಐಡಿಯಲ್ ಫಾರ್ ದಿಸ್ ಪೊಸಿಷನ್ ಇಸ್ ಪರ್ಫೆಕ್ಟ್ ಇಫ್ ಯು ಹ್ಯಾವ್ ಎ ಬ್ರಾಡ್ ರೇಂಜ್ ಆಫ್ ಸ್ಕಿಲ್ಸ್ ಆ್ಯಂಡ್ ಸ್ಪೆಸಿಫಿಕ್ ರೋಲ್ಸಲ್ಲೆಲ್ಲ ನಿಮಗೆ ಸ್ಕಿಲ್ಸ್ ಇದ್ದರೆ ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೇಮ್ ಆಗಿರುತ್ತೆ ಎಲ್ಲನೂ ಅಷ್ಟೇ. ಇಲ್ಲಿ ನೆಕ್ಸ್ಟ್ ಅಪ್ಲೈ ಫಾರ್ ದಿಸ್ ಪೊಸಿಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಫಸ್ಟು ರಿಜಿಸ್ಟರ್ ಆಗಬೇಕಾಗಿರುತ್ತೆ. ನಿಮ್ಮ ಇಮೇಲ್ ಅಡ್ರೆಸ್, ಪಾಸ್ವರ್ಡ್ ಮತ್ತು ಪಾಸ್ವರ್ಡ್ ಕೊಟ್ಟು ನೆಕ್ಸ್ಟ್ ಕನ್ಫರ್ಮ್ ಪಾಸ್ವರ್ಡ್ ಮಾಡಿ. ಐ ಆಮ್ ನಾಟ್ ಎ ರಾಬರ್ಟ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ ರಿಜಿಸ್ಟರ್ ಟು ಗೆಟ್ ಸ್ಟಾರ್ಟೆಡ್ ಅಂತಿದೆ ಅಲ್ವಾ, ಅದನ್ನು ಪ್ರೆಸ್ ಮಾಡಬೇಕಾಗಿರುತ್ತೆ. ಇಲ್ಲಿ ನೀವು ಬೇರೆ ಲೈಕ್ ಹೊಸದಾಗಿ ಇಮೇಲ್ ಅಡ್ರೆಸ್ ಕ್ರಿಯೇಟ್ ಮಾಡೋಷ್ಟಿರಲ್ಲ ಸ್ನೇಹಿತರೆ. ನಿಮ್ಮದು ಆಲ್ರೆಡಿ ಇಮೇಲ್ ಅಡ್ರೆಸ್, ಪಾಸ್ವರ್ಡ್ ಇರುತ್ತಲ್ವ, ಅದನ್ನು ಹಾಕ್ಬಿಟ್ಟು ನೀವು ರಿಜಿಸ್ಟರ್ ಮಾಡಿದರೆ ಸಾಕು. ಅದು ನಿಮಗೆ ನಿಮ್ಮ ಇಮೇಲ್ ಅಡ್ರೆಸ್ಗೆ ಒಂದು ಇಮೇಲ್ ಅನ್ನೋದು ಬರುತ್ತೆ, ಲೈಕ್ ಟು ವೆರಿಫೈ ಇಮೇಲ್ ಅನ್ನೋದು ಬರುತ್ತೆ ಸ್ನೇಹಿತರೆ. ಅಲ್ಲಿ ನೀವು ನಿಮ್ಮ ಇಮೇಲ್ ಅಡ್ರೆಸ್ಗೆ ಹೋಗ್ಬಿಟ್ಟು ವೆರಿಫೈ ಇಮೇಲ್ ಅಂತ ಕೊಟ್ಟರೆ ನೆಕ್ಸ್ಟ್ ಇಲ್ಲಿ ಈ ಪೇಜಲ್ಲಿ ಬಂದು ಚೆಕ್ ಮಾಡಿದ್ರೆ ಅದು ವೆರಿಫೈ ಆಗುತ್ತೆ, ರಿಜಿಸ್ಟರ್ಡ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಾನು ಫಸ್ಟು ಬೇರೆ ಇಮೇಲ್ ಅಡ್ರೆಸ್ ಮತ್ತು ಪಾಸ್ವರ್ಡ್ ಹೊಸ್ದಾಗಿ ಕೊಟ್ಟೆ, ಅದು ತೊಗೊಂಡಿಲ್ಲ. ನೀವು ನಿಮ್ಮ ಓಲ್ಡ್ ಇರುತ್ತಲ್ವ ಇಮೇಲ್ ಅಡ್ರೆಸ್, ಅದನ್ನು ಕೊಟ್ಟರೆ ಈ ರೀತಿ ನಿಮಗೆ ಮೇಲ್ ಅನ್ನೋದು ಬರುತ್ತೆ, ವೆರಿಫೈ ಇಮೇಲ್ ಅಂತ. ಅದನ್ನು ಕ್ಲಿಕ್ ಮಾಡಿದ್ರೆ ಇಮೇಲ್ ವೆರಿಫೈಡ್, ಥ್ಯಾಂಕ್ ಯು ಫಾರ್ ವೆರಿಫೈಯಿಂಗ್ ಯುವರ್ ಇಮೇಲ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಸ್ಟೆಪ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಸೆಸ್ಮೆಂಟ್ ಟೆಸ್ಟ್ ಅನ್ನೋದು ಬರುತ್ತೆ ಸ್ನೇಹಿತರೆ. ಸ್ಕಿಲ್ ಮ್ಯಾಚ್ ಟೆಸ್ಟ್ ಅಸೆಸ್ಮೆಂಟ್ ಅನ್ನೋದು ಬರುತ್ತೆ, ನಾನು ಆಗಲೇ ನಿಮ್ಗೆ ಹೇಳಿದ್ನಲ್ಲ ಅದು. ಈ ಟೆಸ್ಟ್ ಬಂದುಬಿಟ್ಟು ದಿಸ್ ಟೆಸ್ಟ್ ಟೇಕ್ಸ್ ಅಬೌಟ್ 45 to 90 minutes ಟು ಕಂಪ್ಲೀಟ್. ಆಫ್ಟರ್ ಯು ಕಂಪ್ಲೀಟ್ ವಿ ವಿಲ್ ರಿವ್ಯೂ ಇಟ್ ಆ್ಯಂಡ್ ಲೆಟ್ ಯು ನೋ ಇಫ್ ವಿ ಹ್ಯಾವ್ ದ ರೈಟ್ ಟೈಪ್ ಆಫ್ ವರ್ಕ್ ಫಾರ್ ಯು. ವೆನ್ ಯು ಆರ್ ರೆಡಿ ಕ್ಲಿಕ್ ಆನ್ ಬಟನ್ ಬಿಲೋ ಟು ಸ್ಟಾರ್ಟ್ ಅಸೆಸ್ಮೆಂಟ್ ಇದೆ ಅಲ್ವಾ ಸ್ನೇಹಿತರೆ. ಅಸೆಸ್ಮೆಂಟ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಟೆಸ್ಟ್ ಅನ್ನೋದು ಬರುತ್ತಂತೆ. 45 minutes to 90 minutes ಟೆಸ್ಟ್ ಅನ್ನೋದು ಬರುತ್ತಂತೆ. 2 phones ಏನಾದರೂ ಇದ್ದರೆ ನಿಮ್ಮ ಹತ್ರ 2 phones ಯೂಸ್ ಮಾಡಿಕೊಂಡು ಟೆಸ್ಟ್ ಅನ್ನೋದು ಕಂಪ್ಲೀಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅವ್ರು ಕೇಳೋ ಕ್ವಶನ್ಸ್ನ ChatGPT ಆರ್ ಎಲ್ಸ್ ಗೂಗಲಲ್ಲಿ ಎಲ್ಲಾದರೂ ಹಾಕಿದ್ರೆ ಆನ್ಸರ್ಸ್ ಬರುತ್ತೆ, ಅದನ್ನು ಆನ್ಸರ್ ಮಾಡ್ತಾ ನೀವು ಈ ಟೆಸ್ಟ್ ಅನ್ನೋದು ಕಂಪ್ಲೀಟ್ ಮಾಡಿಕೊಂಡ್ರೆ ಅವರು ಮತ್ತೆ ನೆಕ್ಸ್ಟ್ ನಿಮಗೆ ಇಮೇಲ್ ಮಾಡ್ತಾರಂತೆ. ನೀವೆಲ್ಲ ಕ್ವಶನ್ಸ್ಗೂ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಖಂಡಿತ ಅವರು ನಿಮಗೆ ಪ್ರಾಜೆಕ್ಟ್ಸ್ ಯಾವುದಾದ್ರೂ ಅಸೈನ್ ಮಾಡ್ತಾರೆ. ಆ ಪ್ರಾಜೆಕ್ಟ್ಸ್ನ ನೀವು ಕಂಪ್ಲೀಟ್ ಮಾಡ್ತಾ ಬಂದರೆ ನಿಮಗೆ ಇವ್ರು ಪೇಮೆಂಟ್ ಅನ್ನೋದು ಕೊಡ್ತಾ ಇರ್ತಾರೆ ಸ್ನೇಹಿತರೆ. ಓಕೆ, ಇಷ್ಟ ಇರುತ್ತೆ ಜಾಬ್ ಡೀಟೇಲ್ಸ್ ಎಲ್ಲ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ ಗೈಸ್. ಮತ್ತು ಕರೆಕ್ಟಾಗಿರುವಂತಹ ವ್ಯಾಲಿಡ್ ಆಗಿರುವಂತಹ ಇಮೇಲ್ ಅಡ್ರೆಸ್ನ ಕೊಡಿ, ಅದಕ್ಕೆ ನಿಮಗೆ ಇಮೇಲ್ ಬರುತ್ತೆ. ಓಕೆ ಗೈಸ್, ಕನ್ಸಿಸ್ಟೆನ್ಸಿ ಇರಬೇಕು. ನೀವು ಯಾವುದೇ ಜಾಬ್ಸ್ಗೆ ಅಪ್ಲೈ ಮಾಡುವಾಗ ಒಂದಲ್ಲ ಅಂದರೆ ಒಂದು ಸಿಕ್ಕೇ ಸಿಗುತ್ತೆ. ಸೊ ಕನ್ಸಿಸ್ಟೆನ್ಸಿ ಇಟ್ಕೊಂಡು ಎಲ್ಲ ಜಾಬ್ಸ್ಗೆ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಓಕೆ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ರೆಸ್ಯೂಮ್ ಬೇಕು ಅಂದರೆ ರೆಸ್ಯೂಮ್ ಅಂತ ಕಮೆಂಟ್ ಹಾಕಿ, ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಹಾಕಿ ಸ್ನೇಹಿತರೆ. ರೆಸ್ಯೂಮ್ ಬೇಕು ಅಂದರೆ ಕಮೆಂಟ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ, ನಂತರ ಸ್ಕ್ರೀನ್ಶಾಟ್ ನನಗೆ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡಿಕೊಡ್ತೀನಿ. ಓಕೆ, ಆ ಸ್ಕ್ರೀನ್ಶಾಟ್ ನಂಗೆ ಇನ್ಸ್ಟಾಲ್ಲಿ ಕಳಿಸಿದ್ರೆ ಸಾಕು ಸ್ನೇಹಿತರೆ. ನಾನು ನಿಮಗೆ ಬೇಸಿಕ್ ಡೀಟೇಲ್ಸ್ ಅನ್ನೋ ಕ್ವಶನ್ಸ್ ಕೇಳ್ತೀನಿ, ಅದಕ್ಕೆಲ್ಲ ನೀವು ಆನ್ಸರ್ ಕೊಟ್ಟರೆ ನಿಮಗೆ ಕ್ರಿಯೇಟ್ ಮಾಡಿಕೊಡ್ತೀನಿ. ಓಕೆ, ಆಲ್ ದಿ ಬೆಸ್ಟ್ ಗಾಯ್ಸ್, ಬಾಯ್.